नमः सूर्याय चन्द्राय मंगलाय बुधाय च गुरुशुक्रशनिभ्यश्च राहुवे केतुवे नमः। मृत्युंजयाय रुद्राय नीलकण्ठाय जम्भवे अमृतेशाय शर्वाय महादेवाय ते नमः। ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಮೇ 2025ರಲ್ಲಿ ಈ ಒಂದು ತಿಂಗಳಲ್ಲಿ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಮತ್ತು ಈ ತಿಂಗಳಲ್ಲಿ 12 ರಾಶಿ ಚಕ್ರಗಳ ಫಲಗಳು ಸಾಕಷ್ಟು ಅದೃಷ್ಟ, ಯಶಸ್ಸು ಮತ್ತು ವೈವಾಹಿಕ ಜೀವನದಲ್ಲಿ ಒಂದು ಸಂತೋಷವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಕಾರಣ ಈ ಒಂದು ಗ್ರಹಗಳ ಬದಲಾವಣೆಯಿಂದ ಆಗ್ತಕ್ಕಂಥ ಒಂದು ಸಂದರ್ಭಗಳು ದ್ವಾದಶ ರಾಶಿಗಳ ಮೇಲೆ ಮೇ ತಿಂಗಳಲ್ಲಿ ಯಾವ ರೀತಿ ಒಂದು ಪ್ರಭಾವವನ್ನು ಬೀಳುತ್ತೆ ಅನ್ನುವ ಮುಖಾಂತರ ನೋಡೋದಾದರೆ, ಈ ಮೇ 2025 ಒಂದು ರಾಶಿ ಭವಿಷ್ಯವನ್ನು ನಾವು ಈ ತಿಂಗಳಲ್ಲಿ ಗಮನವನ್ನು ಕೊಟ್ಟಾಗ ಜಾತಕವನ್ನು ಗ್ರಹಗಳ ಚಲನೆಯ ಒಂದು ಆಧಾರದ ಮೇಲೆ ಮಾತ್ರ ಲೆಕ್ಕ ಹಾಕಲಾಗುತ್ತೆ ಮತ್ತು ಗ್ರಹಗಳ ಒಂದು ಚಲನೆಯನ್ನು ಅವಲಂಬಿಸಿ ಮೇ ತಿಂಗಳು ಕೆಲವು ರಾಶಿ ಚಕ್ರಗಳಿಗೆ ಒಂದು ತುಂಬ ಪ್ರಯೋಜನಕಾರಿಯಾಗಿದೆ ಅಂತೇಳಿ ಹೇಳ್ಬೋದು. ಕೆಲವು ರಾಶಿ ಚಕ್ರಗಳವರಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ದ್ವಾದಶ ರಾಶಿಗಳ ಮೇಲೆ ಯಾವ ಒಂದು ಪ್ರಭಾವವನ್ನು ಈ ಮೇ ತಿಂಗಳಲ್ಲಿ ನೋಡಬಹುದು ಅನ್ನುವ ಮುಖಾಂತರ ಅದನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮೇ 2025 ರಾಶಿ ಭವಿಷ್ಯ. ವೈದಿಕ ಒಂದು ಜ್ಯೋತಿಷ್ಯದಲ್ಲಿ ಗ್ರಹಗಳ ಒಂದು ಚಲನೆಗೆ ಬೇಕಾಗಿರ್ತಕ್ಕಂಥ ಒಂದು ವಿಶೇಷ ಮಹತ್ವವಿದೆ ಮತ್ತು ಈ ಒಂದು ಗ್ರಹಗಳ ನಕ್ಷತ್ರ ಚಲನೆಯು ಎಲ್ಲ ದ್ವಾದಶ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಗ್ರಹಗಳ ಒಂದು ಚಲನೆಯಿಂದ ಕೆಲವು ರಾಶಿಗಳಿಗೆ ಉತ್ತಮ ಫಲಿತಾಂಶಗಳು ಮತ್ತು ಅಶುಭ ಫಲಿತಾಂಶಗಳನ್ನು ಪಡೀತಾರೆ ಅಂತೇಳಿ ಹೇಳಬಹುದು. ಈ ಒಂದು ಮಾಸಿಕ ಜಾತಕವನ್ನು ನಾವು ನೋಡಿದಾಗ ಗ್ರಹಗಳ ಒಂದು ಚಲನೆಯ ಆಧಾರದ ಮೇಲೆ ಮಾತ್ರ ಲೆಕ್ಕವನ್ನು ಹಾಕುತ್ತೆ. ಈ ತಿಂಗಳಲ್ಲಿ ಆಗ್ತಕ್ಕಂಥ ಒಂದು ಫಲಗಳು ಮಾತ್ರ ಹೇಳಬಹುದು. ಮುಂದಿನ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಫಲಗಳು ಸಿಗಬಹುದು. ಹಾಗಾಗಿ ಬರೀ ಈ ಒಂದು ವಿಡಿಯೋ ಅಂದರೆ ಮೇ ತಿಂಗಳಲ್ಲಿ ದ್ವಾದಶ ರಾಶಿಗಳ ಒಂದು ಪ್ರಭಾವ ಅಂತೇಳಿ ಹೇಳ್ಬೋದು. ಕೆಲವು ರಾಶಿಗಳಿಗೆ ಈ ಮೇ ತಿಂಗಳು ತುಂಬ ಶುಭವಾಗಿದೆ. ಆದ್ದರಿಂದ ಕೆಲವು ರಾಶಿ ಚಕ್ರಗಳು ಜಾಗರೂಕರಾಗಿರಬೇಕಂದ್ರೆ ಎಲ್ಲ ರಾಶಿಗಳಿಗೂ ಅದೃಷ್ಟ ಅನ್ನೋದಿಲ್ಲ, ಕೆಲವು ರಾಶಿಗಳಿಗೆ ಅದೃಷ್ಟ ಅನ್ನೋದು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಯಾವ ರಾಶಿಗಳಿಗೆ ಸಿಗುತ್ತೆ ಅನ್ನುವ ಒಂದು ಮುಂದೆ ನೋಡೋಣ. ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮೇಷರಾಶಿ. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೇ 1ರಿಂದ 31ವರೆಗೆ ಸಮಯ ಅಂತಕ್ಕಂಥದ್ದು ಸಾಮಾನ್ಯವಾಗಿದೆ ಅಂತೇಳಿ ಹೇಳಬಹುದು. ಪ್ರೀತಿಯಲ್ಲಿ ಒಂದು ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ಮತ್ತು ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವೊಂದು ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಹೆಚ್ಚು ಶ್ರಮವನ್ನು ಪಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತೇಳಿ ಹೇಳ್ಬೋದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಲಕ್ಷಣ ಸಿಗುತ್ತೆ. ಅಂದರೆ ಪ್ರಸ್ತುತ ಹೇಳಬೇಕು ಅಂದರೆ ಮೇಷರಾಶಿಯವರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು. ವೃಷಭ ರಾಶಿ ಮೇ ತಿಂಗಳಲ್ಲಿ ಆಗ್ತಕ್ಕಂಥ ಈ ಒಂದು ಪರಿಣಾಮ ಮಿಶ್ರವಾಗಿರುತ್ತೆ ಅಂತೇಳಿ ಹೇಳ್ಬೋದು. ತಿಂಗಳ ಒಂದು ಆರಂಭದಲ್ಲಿ ಇವರ ಒಂದು ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲಿತಾಂಶಗಳನ್ನು ಪಡೀತಾರೆ ಮತ್ತು ಗೌರವ ಹೆಚ್ಚಾಗುತ್ತೆ. ತಿಂಗಳ ಒಂದು ಕೊನೆಯಲ್ಲಿ ವಹಿವಾಟುಗಳಿಂದ ದೂರವಿರಬೇಕು ಅಂತೇಳಿ ಹೇಳಬಹುದು. ವೈವಾಹಿಕ ಒಂದು ಜೀವನದಲ್ಲಿ ತುಂಬ ಸಂತೋಷವಾಗಿರ್ತಕ್ಕಂಥ ಸೂಚನೆ ವೃಷಭ ರಾಶಿಯವರಿಗೆ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ತುಂಬ ಅಗತ್ಯವಾಗಿದೆ. 2ನೇ ತಿಂಗಳ ವಾರದಲ್ಲಿ ಒಂದು ಸೌಲಭ್ಯಗಳಿಗೆ ಸಂಬಂಧಿಸಿದ ಹಾಗೆ, ಕೆಲಸಗಳಿಗೆ ಸಂಬಂಧವನ್ನು ಪಟ್ಟ ಹಾಗೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಹಣಕಾಸಿನ ಒಂದು ಬಜೆಟ್ ಅಂತ ಹೇಳ್ತೀವಿ ಅದಕ್ಕೆ ಅಡ್ಡಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವ್ಯವಹಾರದ ಬಗ್ಗೆ ಮಿಥುನ ರಾಶಿಯವರು ಯೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭ ಆಗಿರುತ್ತೆ. ಉದ್ಯಮಿಗಳು ಅಪೇಕ್ಷಿತ ಲಾಭವನ್ನು ಪಡೀತಕ್ಕಂಥ ಒಂದು ಸಂದರ್ಭ ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ. ಕಟಕ ರಾಶಿ ಈ ಮೇ ತಿಂಗಳಲ್ಲಿ ಇವರ ಒಂದು ಸಮಯ ಮಿಶ್ರವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಈ ಒಂದು ತಿಂಗಳ ಆರಂಭದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಕಟಕ ರಾಶಿಯವರಿಗೆ ಕೆಲಸದ ಒಂದು ಒತ್ತಡ ಇರುತ್ತೆ ಮತ್ತು ಈ ಒಂದು ಸಮಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಬೇಕಾಗಿರ್ತಕ್ಕಂಥ ಈ ಒಂದು ಕಟಕ ರಾಶಿಯವರಿಗೆ ಹೆಚ್ಚು ರೀತಿಯಲ್ಲಿ ಶ್ರಮವನ್ನು ಪಡಬೇಕು ಅಂತೇಳಿ ಹೇಳ್ಬೋದು. ವಿಶೇಷ ಈ ಒಂದು ಮೇ ತಿಂಗಳಲ್ಲಿ ಅವರಿಗೆ ಒಂದು ಶುಭ ಸುದ್ದಿ ಅಂದರೆ ಕೆಲಸದಲ್ಲಿ ಸಂಬಳ
ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೇ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಕುಟುಂಬದ ಒಂದು ಜೀವನ ತುಂಬ ಆನಂದದಾಯಕವಾಗಿರುತ್ತೆ ಅಂತೇಳಿ ಹೇಳಬಹುದು. ಸಿಂಹ ರಾಶಿ ಈ ಮೇ ತಿಂಗಳಲ್ಲಿ ಈ ಸಿಂಹ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಸುದ್ದಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಈ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆದಾಯದ ಒಂದು ಮೂಲಗಳು ಹೆಚ್ಚಾಗುತ್ತೆ. ವ್ಯಾಪಾರಿಗಳು ಅಪೇಕ್ಷಿತ ಲಾಭವನ್ನು ಪಡೆಯುತ್ತಾರೆ, ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆಯುತ್ತಾರೆ ಅಂತೇಳಿ ಹೇಳಬಹುದು. ಕಠಿಣ ಒಂದು ಪರಿಶ್ರಮ ಮಾಡುವ ಮುಖಾಂತರ ಯಾವ ರೀತಿ ಅಪೇಕ್ಷೆ ಪಟ್ಟಿರ್ತಾರೆ ಅದಕ್ಕೂ ಮೀರಿ ಒಂದು ಲಾಭವನ್ನು, ಒಂದು ಫಲಿತಾಂಶವನ್ನು ಪಡೀತಾರೆ ಅಂತೇಳಿ ಹೇಳಬಹುದು. ಈ ಸಿಂಹರಾಶಿಯವರಿಗೆ ಒಂದು ಮೇ ತಿಂಗಳ 15ರ ಹಂತದಲ್ಲಿ ಮಧ್ಯದಲ್ಲಿ ಹೊಸ ರೀತಿಯ ಅವಕಾಶಗಳು, ಹೆಚ್ಚಿನ ರೀತಿಯಲ್ಲಿ ಲಾಭಗಳು ತಂದುಕೊಡ್ತಕ್ಕಂಥ ಒಂದು ಅವಕಾಶಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಕನ್ಯಾ ರಾಶಿ ಈ ಮೇ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭವನ್ನು ಪಡಿತಾರೆ ಅಂತೇಳಿ ಹೇಳಬಹುದು. ತಮ್ಮ ಕಾರ್ಯದಲ್ಲಿ ಯಶಸ್ವಿಯೂ ಸಹ ಆಗ್ತಾರೆ. ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ಪ್ರಾರಂಭವನ್ನು ಮಾಡಬೇಕು ಅಂದ್ಕೊಂಡಿರ್ತಾರೆ ಈ ಕನ್ಯಾ ರಾಶಿಯವರು, ಅದರ ಬಗ್ಗೆ ಒಂದು ಶುಭ ಸುದ್ದಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ವಿಶೇಷವಾಗಿ ಒಂದು ಆಲೋಚನೆ ಮಾಡ್ತಕ್ಕಂಥ ಶೈಲಿಯು ಪ್ರಭಾವವೂ ಸಹ ಹೆಚ್ಚಾಗಿ ಇರುತ್ತೆ ಅಂತೇಳಿ ಹೇಳಬಹುದು. ಮತ್ತು ವಿಶೇಷ ಅಂದರೆ ಈ ಕನ್ಯಾ ರಾಶಿಯವರ ಮಕ್ಕಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು. ಹಾಗಾಗಿ ಕನ್ಯಾ ರಾಶಿಯವರು ಒಳ್ಳೆಯ ಲಾಭವನ್ನು ಪಡಿತಕ್ಕಂಥ ಒಂದು ಸಂದರ್ಭ ಮೇ ತಿಂಗಳಲ್ಲಿ ಸಿಗುತ್ತೆ. ತುಲಾರಾಶಿ ಈ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಸಮಯದಲ್ಲಿ ಈ ಒಂದು ತಿಂಗಳಲ್ಲಿ ತುಂಬ ಅನುಕೂಲವನ್ನು ತಂದುಕೊಡ್ತಕ್ಕಂಥ ಒಂದು ಸಮಯ ಅಂತೇಳಿ ಹೇಳ್ಬೋದು. ಆರಂಭದಲ್ಲಿ ಮೇ ತಿಂಗಳ ಆರಂಭದಲ್ಲಿ ಈ ಒಂದು ಕೆಲವು ಅಡೆತಡೆಗಳು ಇರುತ್ತೆ. ಅದಾದ ನಂತರದಲ್ಲಿ ಆ ಅಡೆತಡೆಗಳೆಲ್ಲ ದೂರವಾಗಿ ವಿದ್ಯಾರ್ಥಿಗಳ ಒಂದು ಮನಸ್ಸು ಅಧ್ಯಯನದಿಂದ ದೂರವಾಗ್ತಕ್ಕಂಥ ಒಂದು ಲಕ್ಷಣವೂ ಸಹ ಆಗುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಮುಂದಿನ ಒಂದು 15 ತಾರೀಖರ ನಂತರ ಕುಟುಂಬದ ಸದಸ್ಯರ ಒಂದು ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಸಹ ದೂರ ಆಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ವಿಶೇಷ ಅಂತ ಏನು ಹೇಳ್ತೀವಿ, ಯಾವುದೋ ಒಂದು ಸಂತೋಷಕ್ಕೆ ಸಂಬಂಧಪಟ್ಟಾಗ ಮನೆಯಲ್ಲಿ ಆಗ್ತಕ್ಕಂಥ ಒಂದು ಉತ್ತಮ ರೀತಿಯಲ್ಲಿ ಶುಭ ಕಾರ್ಯಗಳಾಗಿ ಅದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಹಣವನ್ನು ಖರ್ಚು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಭಗವಂತನ ಒಂದು ಅನುಗ್ರಹದಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಖರ್ಚು ಮಾಡ್ತಕ್ಕಂಥ ಒಂದು ಸಂದರ್ಭ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ವೃಶ್ಚಿಕ ರಾಶಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಸಮಯ ತುಂಬ ಏರಿಳಿತಗಳಿಂದ ತುಂಬಿರುತ್ತೆ ಅಂತೇಳಿ ಹೇಳಬಹುದು. ಉದ್ಯೋಗವನ್ನು ಬಯಸಿ ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಅವಕಾಶಗಳು, ಆ ಒಂದು ಹೊಸ ಉದ್ಯೋಗದ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಬಡ್ತಿ ಆಗ್ತಕ್ಕಂಥ ಲಕ್ಷಣಗಳು ಮತ್ತು ಸಂಬಳ ಜಾಸ್ತಿ ಆಗ್ತಕ್ಕಂಥ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು. ಒಂದು ಸಮಸ್ಯೆಯಲ್ಲಿರ್ತಕ್ಕಂಥದ್ದು ಒಂದು ಶತ್ರುಗಳಿಂದ ದೂರ ಇರಬೇಕಾಗಿದ್ದ ಸಂದರ್ಭ ಈ ವೃಶ್ಚಿಕ ರಾಶಿಯವರಿಗೆ ಇದೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಕೆಲವು ರಹಸ್ಯ ಶತ್ರುಗಳಿಂದ ದೂರವನ್ನು ಇಟ್ಟಿರುವುದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು. ಮತ್ತು ಈ ಒಂದು ಸಮಯದಲ್ಲಿ ಕೆಲವು ದೊಡ್ಡ ರೀತಿಯಲ್ಲಿ ಖರ್ಚಾಗ್ತಕ್ಕಂಥ ಸಂದರ್ಭವು ಎದುರಿಸಬೇಕಾಗಿದೆ ಅಂತೇಳಿ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಇದೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಒಂದು ದೊಡ್ಡ ರೀತಿಯಲ್ಲಿ ಈ ಮೇ ತಿಂಗಳಲ್ಲಿ ಖರ್ಚಾಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಯಾವುದೇ ರೀತಿಯ ಖರ್ಚನ್ನು, ಆರ್ಥಿಕ ಬಜೆಟನ್ನು ಅವರು ಹಾಕಿಕೊಂಡಿದ್ದಲ್ಲಿ ಖಂಡಿತವಾಗಿ ಅದನ್ನು ಬದಲಾವಣೆಯನ್ನು ಮಾಡಿ, ಸ್ವಲ್ಪ ಖರ್ಚು ಹೆಚ್ಚಾಗತಕ್ಕಂಥ ಸಂದರ್ಭ ಇರೋದ್ರಿಂದ ಅದನ್ನು ಬದಲಾವಣೆ ಮಾಡಿ ಆ ಸಾವಯವ ಮತ್ತು ಹಣವನ್ನು ಉಳಿಸಿದಾಗ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಆ ಒಂದು ತಿಂಗಳಲ್ಲಿ ಯೋಚನೆಯನ್ನು ಮಾಡಿದಾಗ ವಿಶೇಷವಾಗಿ ಆ ಒಂದು ಖರ್ಚು ಏನಾಗುತ್ತೆ ಅಂತ ಹೇಳಿದ್ದೇವೆ ಅದರ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಖರ್ಚು ಕಮ್ಮಿ ಆಗ್ತಕ್ಕಂಥ ಒಂದು ಲಕ್ಷಣ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ರೀತಿಯಲ್ಲಿ ಖಿನ್ನತೆಗೆ ಒಳಗಾಗ್ತಕ್ಕಂಥ ಒಂದು ಸಂದರ್ಭ ಈ ಧನುರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಸಿಗುತ್ತೆ. ಅಂದರೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳಂದರೆ ದೈಹಿಕವಾಗ್ಬೋದು, ಮಾನಸಿಕವಾಗಿ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಈ ಧನುರಾಶಿಯವರು ಅಂತೇಳಿ ಹೇಳ್ಬೋದು. ಮಕರ ರಾಶಿಯು ಮುಂದೆ ಇರತಕ್ಕಂಥ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲೂ ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಈ ಒಂದು ಸಮಯದಲ್ಲಿ ಅವರು ಅಪೇಕ್ಷಿತ ಒಂದು ಯಶಸ್ಸನ್ನು ಪಡೀತಾರೆ. ಅಂದರೆ ಯಾವುದೋ ಒಂದು ಕೆಲಸಕ್ಕಾಗಿ ಅವರು ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಕೆಲಸದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಪಡೀತಾರೆ ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳ್ಬೋದು. ಮತ್ತು ಆಗಿಕೊಂಡಿರ್ತಕ್ಕಂಥ ಕಾರ್ಯಗಳು, ಯೋಜಿತ ಕಾರ್ಯಗಳು ಪೂರ್ಣ ಆಗುತ್ತೆ ಅಂತೇಳಿ ಹೇಳಬಹುದು. ಒಂದು ತಿಂಗಳ ಒಂದು
ಎರಡನೇ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಭೇಟಿ ಆಗ್ತಕ್ಕಂಥ ಸಂದರ್ಭ ಸಹ ಬರಬಹುದು. ಮತ್ತು ವಿವಾಹವನ್ನು ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥ ಅವಿವಾಹಿತರಿದ್ದಲ್ಲಿ ಆ ಒಂದು ವಿವಾಹದ ಒಂದು ಸಂದರ್ಭವೂ ಸಹ ಮತ್ತು ಆ ಒಂದು ಪ್ರೀತಿಯ ಜೀವನವು ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ. ಅಂದರೆ ವಿವಾಹ ಆಗ್ಬಿಡ್ತಕ್ಕಂಥ ಒಂದು ಸಂದರ್ಭ, ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿದ್ದಾಗ ಆ ಒಂದು ಸಹ ಜೀವನವು ಸಹ ಈ ಒಂದು ಮಕರ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಸಿಗುತ್ತೆ. ವಿಶೇಷ ಅಂದರೆ ಇವರು ಮಕರ ರಾಶಿಯವರು ಯಾವೆಲ್ಲ ಒಂದು ಕೆಲಸಗಳಕ್ಕಾಗಿ ಅಪೇಕ್ಷೆಯನ್ನು ಪಟ್ಟಿದ್ದಾರೆ, ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಖಚಿತವಾಗಿ ಈ ಒಂದು ಸಮಯದಲ್ಲಿ ಅವರ ಒಂದು ಕೆಲಸ ಖಚಿತವಾಗಿ ಆಗುತ್ತೆ ಅಂತೇಳಿ ಮೇ ತಿಂಗಳಲ್ಲಿ ಹೇಳಬಹುದು. ಮುಂದಿನ ಒಂದು ರಾಶಿ ಅಂದರೆ ಕುಂಭರಾಶಿ. ಈ ಒಂದು ಕುಂಭರಾಶಿಯವರಿಗೆ ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಆರೋಗ್ಯದ ಒಂದು ಸಮಸ್ಯೆ ಉಂಟಾಗ್ತಕ್ಕಂಥ ಸಮಸ್ಯೆ ಇದೆ. ಹಾಗಾಗಿ ಆ ಒಂದು ಆರೋಗ್ಯ ಸಮಸ್ಯೆ ಉಂಟಾದಾಗ ಸಾಮಾನ್ಯವಾಗಿ ಅದನ್ನು ಏನೂ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಬೇಡಿ. ಅದನ್ನು ಹೆಚ್ಚಿನ ರೀತಿ ಶ್ರದ್ಧೆಯನ್ನು ವಹಿಸಿ ಅದನ್ನು ಹಾಸ್ಪಿಟಲ್ ಅಂತ ಹೇಳ್ತೀವಿ ಅಲ್ಲಿ ತೋರಿಸ್ಕೊಂಡಾಗ ಅದರಿಂದ ಆರೋಗ್ಯದ ಸಮಸ್ಯೆ ದೂರವಾಗತಕ್ಕಂಥ ಲಕ್ಷಣ ಇರುತ್ತೆ. ಹಾಗೆ ಮತ್ತು ಒಂದು ರಹಸ್ಯ ಶತ್ರುಗಳಿಂದ ದೂರ ಇರಬೇಕು ಅಂತೇಳಿ ಹೇಳಬಹುದು. ಕಾರಣ ಸ್ವಲ್ಪ ಶತ್ರುಬಾಧೆ ಅಂತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಉಂಟಾಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಈ ಕುಂಭರಾಶಿಯಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ IAS IPS ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಶುಭವಾಗಿರ್ತಕ್ಕಂಥ ಒಂದು ತಿಂಗಳು ಅಂದರೆ ಈ ಮೇ ತಿಂಗಳಲ್ಲಿ ಶುಭವಾಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ಇರ್ತಕ್ಕಂಥ ಒಂದು ಸಂದರ್ಭ ಮೇ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು. ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಾಸಗಳನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಮೀನರಾಶಿಯವರಿಗೆ ಸಿಗುತ್ತೆ. ಮತ್ತು ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಹೇಳಬಹುದು. ಮತ್ತು ಸ್ವಪ್ರೀತಿಯ ಮೇಲೆ ಒಂದು ಗಮನವನ್ನು ಹರಿಸ್ತಕ್ಕಂಥ ಸಂದರ್ಭಗಳು ಬೇಕಾಗತ್ತೆ ಅಂತೇಳಿ ಹೇಳ್ಬೋದು. ಮನೆಯಲ್ಲಿ ಸ್ವಲ್ಪ ವಾತಾವರಣ ಗಲಾಟೆಯಿಂದ ಆಗ್ತಕ್ಕಂಥ ರೀತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಆ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೋಪವನ್ನು ತಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮುಖಾಂತರ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಸಮಸ್ಯೆ ಕಮ್ಮಿ ಆಗ್ತಕ್ಕಂಥ ಲಕ್ಷಣ ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆದಷ್ಟು ಕೋಪ ತಾಪಗಳನ್ನು ಕಮ್ಮಿ ಮಾಡಿಕೊಳ್ಳುವ ಮುಖಾಂತರ ಒಳ್ಳೆಯ ಒಂದು ಈ ಮೇ ತಿಂಗಳಲ್ಲಿ ಫಲಿತಾಂಶಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಅಂತೇಳಿ ಹೇಳಬಹುದು. ಈ ಒಂದು ದ್ವಾದಶ ರಾಶಿಗಳ ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಆಗ್ತಕ್ಕಂಥ ಫಲ, ಈ ಒಂದು ಮೇ ತಿಂಗಳಲ್ಲಿ ಆಗ್ತಕ್ಕಂಥ ಒಂದು ಫಲಗಳು ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನುವ ಮುಖಾಂತರ ಯಾವ ರೀತಿ ನಾವು ಅದಕ್ಕೆ ಜಾಗರೂಕತೆಯನ್ನು ವಹಿಸಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ಈ 2025 ಮೇ ತಿಂಗಳಲ್ಲಿ ಈ ತಿಂಗಳು ಈ ದ್ವಾದಶ ರಾಶಿಗಳವರಿಗೆ ಯಾವ ರೀತಿ ಒಂದು ಭವಿಷ್ಯ ಇದೆ ಅನ್ನುವ ಒಂದು ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ನಮಸ್ಕಾರ.